ಯಾಕೆ ಇವತ್ತಿನ ಜನರಿಗೆ ಜಾಸ್ತಿ ಮಕ್ಕಳು ಆಗೋದಿಲ್ಲ ಅನ್ನುವಂಥ ಸಮಸ್ಯೆ ತಲೆದೋರ್ತಾ ಇದೆ? ರೂಟ್ ಲೆವೆಲ್ ಅಲ್ಲಿ ಅಂದ್ರೆ ನನ್ನ ಕೋಶಗಳ ಲೆವೆಲ್ಗೆ ನನ್ನ ಬಾಡಿ ಡ್ಯಾಮೇಜ್ ಆಗ್ತಿದೆ. ರೂಟ್ ಕಾಸ್ ಏನಂತ ನೋಡಕ್ ಹೋದ್ರೆ ಅದು ನ್ಯೂಟ್ರಿಷನ್ ಡಿಫಿಷಿಯನ್ಸಿನೇ. ಆಯ್ತಾ, ರೈಟ್ ನ್ಯೂಟ್ರಿಷನ್ ನನ್ನ ಬಾಡಿ ಕೊಡ್ತಾ ಇಲ್ಲ, ಸೆಲ್ಗಳಿಗೆ ಸಿಗ್ತಾ ಇಲ್ಲ, ಸೆಲ್ಗಳು ಕೊಳಿತಾ ಇದಾವೆ, ಇಲ್ಲ ತುಕ್ಕಿಡಿತಾ ಇದಾವೆ. ಆ ತುಕ್ಕಿಡಿದಿಂದ ಸೆಲ್ ಏನಾಗ್ತಿದೆ, ನನ್ನ ಬಾಡಿನ ಡ್ಯಾಮೇಜ್ ಮಾಡ್ತಿದೆ. ಈಗ ಮಕ್ಕಳು ಆಗದೆ ಇರುವವರು ಮಕ್ಕಳನ್ನ ಪಡಿಬಹುದಾ, ಆಗುತ್ತಾ, ಅದನ್ನ ಸರಿ ಮಾಡ್ಕೊಳಕ್ ಆಗತ್ತಾ ಅಂತ? ಸೊ ಪ್ರತಿ ಒಂದು ಕಾಯಿಲೆನೂ ನಾವು ಸರಿ ಮಾಡ್ಕೋಬಹುದು ಸರ್. ಫಸ್ಟ್ ನೀವೇನ್ ಮಾಡಬೇಕು, ನಿಮ್ ಕ್ಯಾಲರಿನ್ ಕಟ್ ಡೌನ್ ಮಾಡಬೇಕು. ಈಗ ಯಾವುದೇ ಮಕ್ಕಳಾಗ್ತಿಲ್ಲ ಕೇಸಲ್ಲಿ, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ನಿಮ್ ನ್ಯೂಟ್ರಿಷನ್ ಅರ್ಥ ಮಾಡ್ಕೊಂಡು ಕ್ಯಾಲರಿನ ಕಟ್ ಡೌನ್ ಮಾಡಿದ್ರಿ, ನಿಮ್ ಆಲ್ರೆಡಿ ನಿಮ್ಮ ಹತ್ರ ಸ್ಟಾಕ್ ಇದೆಯಲ್ಲ, ಅದ್ರ ಪ್ರಕಾರ ಒಂದು ಚಾರ್ಟ್ ನ ಪ್ರಿಪೇರ್ ಮಾಡ್ಕೊಂಡು ನಿಮ್ಮ ಮನೇಲಿ ಏನ್ ಸಿಕ್ಕುತ್ತೆ, ಪ್ರಾಪರ್ ಹಣ್ಣು ತರಕಾರಿಗಳು ಏನ್ ಸಿಗ್ತಿದೆ, ನಮ್ಮ ಜಾಗದಲ್ಲಿ ಏನ್ ಸಿಗ್ತಿದೆ, ದಟ್ ಇಸ್ ಆಲ್ಸೋ ಮೋರ್ ದೆನ್ ಎನಫ್. ನೀನ್ ರೈಟ್ ಸಪ್ಲಿಮೆಂಟ್ ನ್ಯೂಟ್ರಿಷನ್ ಕೊಟ್ಟಿಲ್ಲ ಬಾಡಿಗೆ ಅಂದ್ರೆ, ಆಯ್ತಾ, ಬಾಡಿ ಹೆಂಗ್ ಇನ್ನೊಂದು ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಮಗುನ ಹೆಂಗ್ ಪ್ರೊಡ್ಯೂಸ್ ಮಾಡಕ್ ಸಾಧ್ಯ? ಮುಂಚೆ ನಾವೆಲ್ಲ ಸಣ್ಣವರಿದ್ದಾಗ IVF ಸೆಂಟರ್ಸ್ ನಾವು ಕೇಳಿರ್ಲಿಲ್ಲ. ಇವತ್ತು ಮಾರಿಗೆ ಒಂದಿದೆ ಸರ್. ಇಮ್ಯಾಜಿನ್ ಮಾಡಿ, ಅಂದ್ರೆ ಲೆಕ್ಕ ಇಲ್ಲ ಸರ್, ಅಷ್ಟೊಂದು ಇನ್ಫರ್ಟಿಲಿಟಿ ಸೆಂಟರ್ಸ್ ಇದೆ ಸರ್. ನಂಗೆ ಈಸಿ ಆಗ್ಬೇಕು, ನನಗೆ ತಲೆ ಬಿಸಿ ಬೇಡ, ಅದಕ್ಕೆ ಕಂಫರ್ಟ್ ಕೊಡಕ್ಕೆ IVF ಸೆಂಟರ್ಸ್ ಇದೆ. ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ, ಇಂಪಾಸಿಬಲ್ ಕ್ಯಾಟಗರಿ ಇರುತ್ತೆ, ಪಾಸಿಬಲ್ ಕ್ಯಾಟಗರಿಗೆ ಬರ್ತೀರಾ, ನೀವು ಜಡ್ಜೆ ಮಾಡ್ಕೋತಿಲ್ವಲ್ಲ. ಜೆಮ್ಸ್ ಚಾಕ್ಲೇಟ್ ತಿನ್ನಕ್ ತಿಂತಾರೆ ನಂಬರ್ ಮಾತ್ರೆಗಳನ್ನ, ಆಯ್ತಾ, ಕಾಲ್ ನೋವು ಬಂತು ಮಾತ್ರೆ ತಗೋ, ಬೆನ್ನೋ ಬಂತು ಮಾತ್ರೆ ತಗೋ, ಇನ್ನೊಂದು ನೋವು ಬಂತು ಮಾತ್ರೆ ತಗೋ. ಸೊ ಇದೆಲ್ಲ ಪ್ರತಿ ಒಂದು ಪೇನ್ ಕಿಲ್ಲರ್ಸು, ಪ್ರತಿ ಒಂದು ಪ್ಯಾರಾಸಿಟಮೋಲ್ ಕೂಡ ನನ್ನ ಲಿವರ್ನ ಕಿಡ್ನಿನ ಡೈರೆಕ್ಟ್ ಡ್ಯಾಮೇಜ್ ಮಾಡ್ತಿರುತ್ತೆ. ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಆಯ್ತಾ, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ತಿಂದ್ರೆ ಜಾಸ್ತಿ ಆಗುತ್ತೆ, ಏನ್ ತಿಂದ್ರೆ ಕಡಿಮೆ ಆಗುತ್ತೆ, ಇಷ್ಟು ನಾಲೆಜ್ ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೊ ಎಲ್ಲಾ ಕಾಯಿಲೆನೂ ಗುಣ ಮಾಡ್ಕೋಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ನ್ಯೂಟ್ರಿಷನಿಸ್ಟ್ ಆಗಿರುವಂತಹ ನವೀನ್ ಕುಮಾರ್ ಅವರ ಸಂದರ್ಶನವನ್ನು ಮಾಡ್ತಾ ಇದ್ವಿ. ಅವರು ಸುಮಾರು ವಿಚಾರಗಳನ್ನು ಹೇಳಿದ್ರು. ಕಳೆದ ಎಪಿಸೋಡ್ನಲ್ಲಿ ಹೃದಯಾಘಾತದ ಬಗ್ಗೆ ಹೇಳಿದ್ರು, ಅಥವಾ ನಮ್ಮ ಡಯಟ್ ಹೆಂಗಿರಬೇಕು, ನಮಗೆ ಕಾಯಿಲೆಗಳು ಎಲ್ಲಿಂದ ಬರ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಹೇಳಿದ್ರು. ಆ್ಯಸ್ ಎ ನಾನು ಒಬ್ಬ ಪ್ರಶ್ನೆ ಕೇಳುವವನಾಗಿ ಅವರಿಂದ ತುಂಬ ವಿಚಾರಗಳನ್ನು ತಿಳ್ಕೊತಾ ಇದ್ದೀನಿ. ಹಾಗಾಗಿ ಪ್ರತಿ ಕಾರ್ಯಕ್ರಮ ಮುಗಿದಾಗಲೂ ನಂಗೆ ಮತ್ತೊಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇವತ್ತು ಕಾಮನ್ ಆಗಿ ಒಂದು ಫ್ಯಾಕ್ಟರ್ ನೆನಪಾಯಿತು, ಹಾಗಾಗಿ ಅದನ್ನೇ ಅವ್ರ ಹತ್ರ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂದ್ಕೊಳ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಹಳ ಬ್ಯುಸಿ ಇದ್ರಿ, ಆದರೂ ಒಂದಿಷ್ಟು ಸಮಯ ಕೊಟ್ಟು ನಮ್ಮ ಕಾರ್ಯಕ್ರಮ ಜಾಯ್ನ್ ಆಗಿದ್ರಿ. ನಿಮಗೆ ಮೊದಲಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ. ಸರ್, ನಾನು ತುಂಬ ಜನ ಯಂಗ್ಸ್ಟರ್ಸ್ಗಳನ್ನ ಇತ್ತೀಚೆಗೆ ಮದುವೆ ಆಗಿ ಒಂದಿಷ್ಟು ವರ್ಷ ಆಗಿರೋರನ್ನ ನೋಡೋದ್ರಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಮಕ್ಕಳಾಗ್ತಾ ಇಲ್ಲ. ಸೊ ಇದು ಮೊದಲೆಲ್ಲ ದುಡ್ಡಿರೋರಿಗೆ ಅನ್ನೋದಿತ್ತು, ಈಗ ಬಡತನದಲ್ಲಿರೋರಿಗೂ ಕಾಮನ್ ಆಗಿ ಬಂದಿದೆ. ಅಂದರೆ ದುಡ್ಡಿರೋರು ಸ್ವಲ್ಪ ಶ್ರೀಮಂತಿಕೆಯಲ್ಲಿ ಇರ್ತಾರೆ, ಅವ್ರ ಎಕ್ಸಸೈಸ್ಗಳು ಸರಿಯಾಗಿರಲ್ಲ, ಅವರ ಡಯಟ್ಗಳು ಸರಿಯಾಗಿರಲ್ಲ, ಆ ಕಾರಣ ಇರಬಹುದು ಅಂತ ಇದ್ದರೂ ಕೂಡ ಇವತ್ತು ನನ್ನ ಪ್ರಕಾರ ಸಿಟಿಯಲ್ಲಿರೋದಕ್ಕಿಂತ ಹಳ್ಳಿಯಲ್ಲಿರುವವರೇ ಜಾಸ್ತಿ ಅನಾರೋಗ್ಯಕ್ಕೆ ತಮ್ಮನ್ನು ತಾವು ಹೋಗ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ. ಯಾಕಂದರೆ ನಮಗೆ ನಾಲೆಜ್ ಇಲ್ಲ, ನಾವು ಏನು ತಿನ್ನಬೇಕು, ಏನು ತಿಂತಾ ಇದ್ದೀವಿ, ವಿಷ ತಿಂತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ಒಂದು ಟಿ ವಿಲಿ ಒಂದು ಒಳ್ಳೆ ಪ್ಯಾಕೆಟನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ವಾವ್ ಸೂಪರ್ ಇದೆ ಅಂತ ನಾವು ನಮ್ಮ ಮಕ್ಕಳಿಗೆ ತಂದು ಕೊಡ್ತೀವಿ. ಅದರಲ್ಲಿ ಏನಿದೆ ಏನಿಲ್ಲ, ಅದರಲ್ಲಿ ಒಂದು ಸಣ್ಣದ ಇಂಗ್ರೀಡಿಯೆಂಟ್ಸ್ ಅಂತ ಬರೆದಿರ್ತಾರೆ, ಅದನ್ನು ನಾವು ಓದೇ ಇರಲ್ಲ. ಸರ್, ನಿಮ್ಮ ಹತ್ರ ನೇರವಾಗಿ ನಾವು ಕೇಳೋದು, ಯಾಕೆ ಇವತ್ತಿನ ಜನರಿಗೆ ಜಾಸ್ತಿ ಇವತ್ತು ಮಕ್ಕಳು ಆಗೋದಿಲ್ಲ ಅನ್ನುವಂಥ ಸಮಸ್ಯೆ ತಲೆದೋರ್ತಾ ಇದೆ, ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂತ? ಕರೆಕ್ಟ್. ಸೊ ಪರ್ಫೆಕ್ಟ್ ಇದೆ ಸರ್. ಸೊ ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಜಾಹೀರಾತುಗಳು ನೋಡ್ತಿದೀವಿ ನಾವು, ಅದನ್ನೇ ತಂದು ಕೊಡ್ತೀವಿ ಮಕ್ಕಳಿಗೆ. ಸೊ ಎಂಡ್ ಆಫ್ ದ ಡೇ ನಾವೇನು ತಿಂತೀವಿ ನಾವು ಅದೇನೆ, ಕರೆಕ್ಟಾ ಸರ್? ಸೊ ಎಂಡ್ ಆಫ್ ದ ಡೇ ಏನೇ ಕಾಯಿಲೆ ಬರ್ತಿದೆ ಅಂದ್ರೂ ಕೂಡ, ಆಯ್ತಾ, ಏನೇ ಕಾಯಿಲೆ ಕೂಡ ನಾವು ನೋಡ್ತಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಇನ್ನೊಂದು ಕಾಯಿಲೆ ಆಗಿರ್ಬೋದು, ಮಕ್ಕಳಾಗದಿರೋದಾಗಿರ್ಬೋದು, ಇನ್ಫರ್ಟಿಲಿಟಿ, ಯಾವುದೇ ವಿಷಯಗಳಾಗಿರ್ಬೋದು. ಸೊ ಇತ್ತೀಚೆಗೆ ಅದೆಲ್ಲ ಜಾಸ್ತಿ ಆಗ್ತಿದೆ. ಸೊ ಲಾಸ್ಟ್ 10-15 years ಜಾಸ್ತಿ ಆಗ್ತಿದೆ. ಒಂದು ನೀವು ಹೇಳಿದ್ರಿ ಊಟದ್ದು ವಿಚಾರ, ಅಂದ್ರೆ ಮುಂಚೆ ಎಲ್ಲ ಸಾವುಕಾರಗಳ ಕಾಯಿಲೆ ಬರ್ತಿತ್ತು. ಸೊ ಡಯಾಬಿಟಿಸ್ನ ಕೂಡ ಸಾವುಕಾರ ಕಾಯಿಲೆ ಅಂತಿದ್ರು, ಆಯ್ತಾ. ಸೊ ಇವತ್ತು ಎಲ್ಲರೂ ಸಾವುಕಾರಗಳೇ. ಅವಾಗ ಸಾವುಕಾರ ಅಂದ್ರೆ ಏನು ಸರ್? ಸಾವುಕಾರ ಅಂದ್ರೆ ಅರ್ಥ ಏನು? ಯಾರ ಹತ್ರ 1000 ಇದೆಯೋ ಅವ್ನು ಸಾವುಕಾರ ಅಂತ ಆಗಿನ ಕಾಲದಲ್ಲಿ ಜಾಸ್ತಿ ಕೆಲಸ ಮಾಡ್ತಿರ್ಲಿಲ್ಲ. ಅವಾಗ ಸಾವುಕಾರನ್ಗೆ ಬಂತು ಕಾಯಿಲೆ. ಇವತ್ತು ನಾನು ನೀವು ಸಾವುಕಾರ ಇಲ್ಲ, ನಮ್ಗೇನು ಲಕ್ಷಾಧಿಪತಿಗಳು ಇದ್ದೀವಿ. ಅಂದ್ರೆ ಲೈಕ್ ಸಾವುಕಾರ ಆಗ್ತಿದ್ದಂಗೆ ಬರ್ತಿದೆ. ಅಂದ್ರೆ ನನ್ನಲ್ಲಿ ಎಲ್ಲೋ ಒಂದ್ ಕಡೆ ಏನಾಗ್ಬಿಡುತ್ತೆ, ನನಗೆ ಅಫೋರ್ಡಬಿಲಿಟಿ ಜಾಸ್ತಿ ಆಗುತ್ತೆ. ಸಾವುಕಾರ ಅಂದ್ರೆ ಅರ್ಥ ಏನು ಸರ್? ನನಗೆಲ್ಲ ತಗೋಬೋದು. ಅಂದ್ರೆ ಶ್ರೀಮಂತ ಅಂದ್ರೆ ಅರ್ಥ ಏನು? ನನಗೆ ಅಫೋರ್ಡಬಿಲಿಟಿ ಜಾಸ್ತಿ ಆಯ್ತು, ನನಗೇನು ಬೇಕು ನಾನು ತಗೋತೀನಿ, ಆಯ್ತಾ. ಕೆಲವೊಂದು ಟ್ರೆಂಡ್ ಇದಾವೆ, ನಾನೆಲ್ಲ ಒಂದು ಕಾಫಿ ಶಾಪಲ್ಲಿ ಹೋಗ್ಬೇಕು, ಕಾಫಿ ಕುಡಿಬೇಕು, ಬರ್ಗರ್ ತಿನ್ಬೇಕು, ಪಿಜ್ಜಾ ತಿನ್ಬೇಕು. ಸೊ ಈ ಅಫೋರ್ಡಬಿಲಿಟಿ ಇದೆ. ನಾವು ಸಣ್ಣ ಮಕ್ಕಳೆಲ್ಲ ನೋಡ್ತಿದ್ವಿ, ಆಸೆ ಆಗೋದು, ಓಕೆನಾ, ಅದೇನೋ ತಿಂತಾರೆ, ಇದೇನೋ ತಿಂತಾರೆ, ಟಿವಿ ಆಡ್ ನೋಡ್ದಂಗೆ ತಿನ್ಬೇಕು ಅಂತ ಆಸೆ ಆಗೋದು. ನಮ್ಮಲ್ಲಿ ತಲೆ ಮಾಡೋದು ಸುಮ್ಮನೆ ಕೂರ್ಸೋರು.
ಬೇಡ ನಮಗೆ ಅಂತ. ಅಂದ್ರೆ ಅವತ್ತಿನ ಸಿಚುವೇಶನ್ ಅಲ್ಲಿ ಆ ತರ ಸಿಚುವೇಶನ್ಗಳು ಇದ್ವು. ಅಂದ್ರೆ ಯಾರು ತಕ್ಕೊಡ್ತಿರಲ್ಲ ಅಷ್ಟು ಈಸಿಯಾಗಿ. ಇವತ್ತು ನಾವ್ ಹೆಂಗಾಗ್ಬಿಟ್ಟಿದೀವಿ, ನಮ್ಗೇನೋ ಸಿಕ್ಕಿಲ್ಲ ಅದೆಲ್ಲ ನಮ್ಮ ಮಕ್ಕಳು ಕೊಡ್ತಾ ಇದೀವಿ. ಕರೆಕ್ಟ್. ಆಯ್ತಾ, ನನಗೆ ಅವತ್ತು ಬಿಸ್ಕೆಟ್ ನಮ್ಮ ಅಪ್ಪ ತಂದ್ಕೊಟ್ಟಿಲ್ಲ, ನಾನ್ ತಂದ್ಕೊಡ್ತೀನಿ. ಅಂದ್ರೆ ನಮ್ಮ ಸಿಗ್ಲಿಲ್ಲ, ನಮ್ಮ ಮಕ್ಕಳಿಗಾದ್ರೂ ಸಿಗ್ಲಿ, ಜನರಲ್ ಆಗಿ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬಾರ್ದು. ನಮ್ ತಂದೆ ತುಂಬಾ ಚೆನ್ನಾಗಿ ಆಡ್ಕೊಂಡ್ಬಿಟ್ಟಿದ್ರು ನಮ್ಮ, ಜನರಲ್ ಆಗಿ ಹೇಳ್ತಾರೆ. ಓಕೆ, ಅಂದ್ರೆ ಏನೆಲ್ಲ ಸಿಕ್ತಿರ್ಲಿಲ್ಲ ನಮ್ಗೆ ಅದೆಲ್ಲ ಕೊಡ್ಬೇಕು ಅನ್ನೋ ಒಂದು ಸೈಕಾಲಜಿ ನಮ್ಗೆಲ್ಲ. ಆಯ್ತಾ, ಏನೇನ್ ಸಿಕ್ಕಿಲ್ಲ ನಮ್ಗೆಲ್ಲ ಕೊಡ್ಬೇಕು, ಗಾಡಿನೋ ಇನ್ನೊಂದು ಫುಡ್ ಎಲ್ಲ ಕಾಂಪ್ರಮೈಸ್ ಆಗಿ ಕೊಡ್ತಾ ಇದೀವಿ. ಸೊ ಏನೇ ಕೊಡ್ತಿರ್ಬೋದು ಸರ್, ಅದೆಲ್ಲ ಏನ್ ಮಾಡ್ತಿದೆ ಎಂಡ್ ಆಫ್ ದ ಡೇ ರಿಸಲ್ಟ್ ಏನಾಗ್ತಿದೆ ಅಂತ ನೋಡಕ್ ಹೋದ್ರೆ ನಮ್ಮ ಬಾಡಿನ ಡ್ಯಾಮೇಜ್ ಮಾಡ್ತಿದೆ, ಇಂಟರ್ನಲ್ ಬಾಡಿನ ಡ್ಯಾಮೇಜ್ ಮಾಡ್ತಿದೆ. ಸೊ ನಾನು ಹೇಳ್ತಿರೋದು ರೂಟ್ ಲೆವೆಲ್ ಅಲ್ಲಿ, ಅಂದ್ರೆ ನನ್ನ ಕೋಶಗಳ ಲೆವೆಲ್ಗೆ ನನ್ನ ಬಾಡಿ ಡ್ಯಾಮೇಜ್ ಆಗ್ತಿದೆ. ಓಕೆ, ಸೊ ನಾನು ಎಂಟೈರ್ ಬಾಡಿ ಆಗಿರೋದೇನೆ ಕೋಶಗಳ ಮೇಲೆ, ಅಂದ್ರೆ ಸೆಲ್ಸ್ ಮೇಲೆ ಆಗಿರೋದು ನಾನು. ಆಯ್ತಾ, ಸೊ ಕಣಗಳಾಗ್ತವೆ, ಕಣಗಳು ಕೋಶಗಳಾಗ್ತವೆ, ಕೋಶಗಳಿಂದ ಅಂಗಾಂಶಗಳಿಂದ ಅಂಗಾಂಗಗಳು, ಆಮೇಲೆ ಹಾರ್ಟ್, ಲಿವರ್, ಕಿಡ್ನಿ ಇವೆಲ್ಲ ಆದ್ಮೇಲೆ ಆರ್ಗನ್ ಫಂಕ್ಷನ್ ಸಿಸ್ಟಮ್ ಅಂತ ಆಗುತ್ತೆ. ಸೊ ಸಿಸ್ಟಮ್ ಅಲ್ಲಿ ಆಯ್ತಾ, ರಕ್ತನ ಸರ್ಕ್ಯುಲೇಟ್ ಮಾಡೋಂಥ ಸಿಸ್ಟಮ್ ಇದೆ, ಅನಂತರ ಸಿಸ್ಟಮ್ ಇದೆ, ಡೈಜೆಷನ್ ಮಾಡೋಂಥ ಒಂದು ಸಿಸ್ಟಮ್ ಇದೆ. ಅಂದರೆ ನಾವು ಊಟ ಮಾಡಿದ್ರೆ ಡೈಜೆಸ್ಟ್ ಆಗ್ತಿದ್ದೀವಿ. ಆಯಿತಾ, ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ನು, ಬ್ರೀದಿಂಗು, ರೀಪ್ರೊಡಕ್ಟಿವ್, ಇದೆಲ್ಲ ಸಿಸ್ಟಮ್. ಹೌದು, ಓಕೆನಾ, ಇದೆಲ್ಲ ಸಿಸ್ಟಮ್. ಸೊ ಯಾವುದೋ ಒಂದು ಸಿಸ್ಟಮಲ್ಲಿ ಏನೋ ಒಂದು ಸಮಸ್ಯೆ ಬರ್ತಿದೆ ಅಂದರೆ, ಓಕೆ, ಯಾವುದೋ ಒಂದು ಸಮಸ್ಯೆ ಬರ್ತಿದೆ, ಏನೋ ಒಂದು ಇಶ್ಯೂ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ರೂಟ್ ಕಾಸ್ ನೋಡಿದ್ರೆ, ಆಯಿತಾ, ಸೊ ರೂಟ್ ಕಾಸ್ ಏನಂತ ನೋಡೋಕೆ ಹೋದರೆ ಅದು ನ್ಯೂಟ್ರಿಷನ್ ಡಿಫಿಷಿಯನ್ಸಿನೇ. ಆಯಿತಾ, ರೈಟ್ ನ್ಯೂಟ್ರಿಷನ್ ನನ್ನ ಬಾಡಿಗೆ ಕೊಡ್ತಾ ಇಲ್ಲ, ಸೆಲ್ಗಳಿಗೆ ಸಿಗ್ತಾ ಇಲ್ಲ, ಸೆಲ್ಗಳು ಕೊಳಿತಾ ಇದ್ದಾವೆ, ಇಲ್ಲ ತುಕ್ಕಿಡಿತಾ ಇದ್ದಾವೆ. ಆ ತುಕ್ಕಿಡಿದಿಂದ ಸೆಲ್ ಏನಾಗ್ತಿದೆ, ನನ್ನ ಬಾಡಿನ ಡ್ಯಾಮೇಜ್ ಮಾಡ್ತಿದೆ. ಆಯ್ತಾ, ನಾನು ನೋಡಕ್ ತುಂಬಾ ಹೊರಗಡೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸಿರ್ಬೋದು, ತುಂಬಾ ಹೆಲ್ದಿಯಾಗಿ ಕಾಣಿಸಿರ್ಬೋದು, ಬಟ್ ಒಳಗಡೆ ಆಗೋಂಥ ಸಣ್ಣ ಲೆವೆಲಲ್ಲಿ ಡ್ಯಾಮೇಜ್ ಆಗ್ತಿರುತ್ತಲ್ಲ, ಸ್ಟಾರ್ಟ್ ಆಗಿರುತ್ತಲ್ಲ, ಅದನ್ನ ನೋಟಿಸ್ ಮಾಡೋಕ್ಕಲ್ಲ. ಇವತ್ತು ಯಾರೋ ಒಬ್ರು ಆಲ್ಕೋಹಾಲ್ ಕುಡ್ಕೊಂಬಂದ್ರು ಅಂತ ಇಟ್ಕೊಳ್ಳಿ, ಅವ್ರಿಗೇನು ಫೀಲ್ ಆಗಲ್ಲ, ಎಲ್ಲೋ ಗೋವಾಗ ಹೋದ್ರು, ಪಾರ್ಟಿ ಮಾಡಿದ್ರು, ಬಂದ್ರು, ಅವ್ರಿಗೇನು ಫೀಲ್ ಆಗಲ್ಲ. ಆಯ್ತಾ, ಬಟ್ 100% ಅವ್ರು ಡ್ಯಾಮೇಜ್ ಮಾಡಿರ್ತಾರೆ. ಈವನ್ ಒಂದೊಂದು ಮೆಡಿಸಿನ್, ಆಯ್ತಾ, ಕೆಲವೊಂದು ಮೆಡಿಸಿನ್ಗಳು ನಾನು ಹೆಸರಳಕ್ಕೆ ಹೋಗಲ್ಲ, ತುಂಬಾ ಫೇಮಸ್ ಆಗಿರುವಂಥ ಪೇನ್ ಕಿಲ್ಲರ್ಸ್ಗಳು, ತುಂಬ ಫೇಮಸ್ ಆಗಿರೋವು. ಆಯಿತಾ, ತುಂಬ ಜನ ತಗೊತಾರೆ, ರೆಗ್ಯುಲರ್ ತಗೋತಾರೆ. ಆಯಿತಾ, ಪ್ಯಾರಾಸಿಟಮಾಲ್ಗಳು. ಆಯಿತಾ, ಇವಾಗ ನನಗೆ ನೋಡಿ, ನಮ್ಮಲ್ಲೊಂದು ಸೈಕಾಲಜಿ ಇದೆ, ನಮ್ಗೆ ಚಿಕ್ಕ ವಯಸ್ಸಿಂದ ಅದು ಪ್ರೋಗ್ರಾಮಿಂಗೇನೆ. ನನಗೆ ನಾಳೆ ಜ್ವರ ಬರುತ್ತೆ ಅನ್ಸಿದ್ರೆ, ಇವತ್ತು ಜ್ವರ ಇಲ್ಲ ನನಗೆ, ನಾಳೆ ಜ್ವರ ಬರುತ್ತೆ ಅನ್ಸಿದ್ರೆ ನಾಳೆ ಕೆಲಸ ಇದೆಯಲ್ಲ, ಅದಕ್ಕೆ ಇವತ್ತು ರಾತ್ರಿ ಮಾತ್ರ ಹಾಕೊಂಡು ಮಲಗ್ತೀನಿ. ಜ್ವರ ಬಂದಿರಲ್ಲ ನನಗೆ, ಬರುತ್ತೆ ಅನ್ನಂಗಿದ್ರೆ. ಆಯಿತಾ, ಈಗ ಯಾವುದೋ ಒಂದು ಹಲ್ಲು ನೋವು ಬಂತು, ಮಂಡಿ ನೋವು ಬಂತು, ಇನ್ನೊಂದು ನೋವು ಬಂತು, ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಡಾಕ್ಟರ್ ಲಾಸ್ಟ್ ಟೈಮ್ ಏನು ಮೆಡಿಸಿನ್ ಬರ್ಕೊಟ್ಟಿದ್ರು ಆ ಸಿಚುವೇಶನ್ಗೆ, ಪಾಪ ಡಾಕ್ಟರ್ ಹೇಳ್ತಾರೆ ಈ ಮಾತ್ರ ಜಾಸ್ತಿ ತಗೋಬೇಡಿ ಅಂತ. ಬಟ್ ನಾವು ಅತಿ ಬುದ್ಧಿವಂತರಲ್ಲ, ಡಾಕ್ಟರ್ಗೆ ಯಾಕೆ ಮತ್ತೆ 200 ರೂಪಾಯಿ ಫೀಸ್ ಕೊಡಬೇಕು, ಫ್ರೀಯಾಗಿ ಸಿಗುತ್ತಲ್ಲ, ಮೆಡಿಕಲ್ ಶಾಪ್ ಅಂದ್ಕೊಳ್ಳೋದ್ರೆ ಕೊಟ್ಬಿಡ್ತಾರೆ. ಸೊ ಮೆಡಿಕಲ್ ಶಾಪ್ಗೆ ಹೋದೆ, ನಾನು ಮಾತ್ರ ತಗೊಂಡು ತಿಂದೆ. ಸೊ ಇದೆಲ್ಲ ಪ್ರತಿಯೊಂದು ಪೇನ್ ಕಿಲ್ಲರ್ಸೂ, ಪ್ರತಿಯೊಂದು ಪ್ಯಾರಾಸಿಟಮಾಲನ್ನು ಕೂಡ ನನ್ನ ಲಿವರ್ನ, ಕಿಡ್ನಿನ ಡೈರೆಕ್ಟಾಗಿ ಡ್ಯಾಮೇಜ್ ಮಾಡ್ತಿರುತ್ತೆ. 100% ಡ್ಯಾಮೇಜ್ ಮಾಡ್ತಿರುತ್ತೆ. ಈವನ್ ನೀವೊಂದು ಪ್ಯಾರಾಸಿಟಮಾಲ್ ಮಾತ್ರ ತಗೊಳ್ಳಿ, ಆಯ್ತಾ, ಅದ್ರ ಫೋಟೋ ತಗೊಳ್ಳಿ, ಝೂಮ್ ಮಾಡಿ, ಅದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ, ಈ ಮಾತ್ರೆನ ನೀವು ಕನ್ಸ್ಯೂಮ್ ಜಾಸ್ತಿ ಮಾಡಿದ್ರಿ ಅಂದರೆ ನಿಮ್ಮ ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ. ಸರ್, ನೀವು ನಂಬ್ತಿರೋ ಬಿಡ್ತಿರೋ, ಜೆಮ್ಸ್ ಚಾಕ್ಲೇಟ್ ತಿನ್ನಂಗೆ ತಿಂತಾರೆ ನಮ್ಮವರು ಮಾತ್ರೆಗಳನ್ನ. ಆಯ್ತಾ, ಕಾಲು ನೋವು ಬಂತು ಮಾತ್ರೆ ತಗೋ, ಬೆನ್ನೋವು ಬಂತು ಮಾತ್ರೆ ತಗೋ, ಇನ್ನೊಂದು ನೋವು ಬಂತು ಮಾತ್ರೆ ತಗೋ. ನಾನು ಸಂದೀಪ್ ಸರ್ ಹೇಳೋದು, ಲಾಸ್ಟ್ ಒಂದು 5-6-7 years ಇಂದ ಏನೆಲ್ಲ ಅವೇರ್ನೆಸ್ ಕ್ರಿಯೇಟ್ ಆಯ್ತಲ್ಲ, ಮಾತ್ರೆನೇ ಬಾಯ್ಗಾಕಿಲ್ಲ. ಓಕೆ, ಸೊ ಪ್ರತಿ ಸಾರಿ ಮಾತ್ರೆ ನಾನು ನೋಡ್ತೀನಿ ಅಂದ್ರೆ ನಾನು ಅರ್ಥ ಮಾಡ್ಕೋಬೇಕಾದ್ರೆ, ಜ್ವರ ಬಂತು ಹಾಸ್ಪಿಟಲ್ಗೆ ಓಡೋಗ್ತೀವಿ, ಆಯ್ತಾ, ಮಾತ್ರೆ ತಗೊಳ್ಳೋ ಸ್ಟಾರ್ಟ್ ಮಾಡ್ತೀವಿ. ಕೋಲ್ಡ್ ಆಯ್ತು, ಕೋಲ್ಡ್ ಅಂದ್ರೆ ಏನು ಸರ್, ಈಗ ಒಂದು ಕೋಲ್ಡ್ ಆಯ್ತು ನನಗೆ, ಮೂಗಲ್ಲಿ ಲೋಳೆ ಬರುತ್ತೆ, ಉದ್ದೇಶ ಏನು, ನಿಮ್ಮ ಬಾಡಿಲಿ ಒಂದು ಬ್ಯಾಕ್ಟೀರಿಯಾ ಎಂಟರ್ ಆಗಿದೆ, ಅಲ್ಲ ವೈರಸ್ ಎಂಟರ್ ಆಗಿದೆ, ಆ ವೈರಸ್ನ ಬಾಡಿ ತೆಗೆದು ಈಚೆ ಹಾಕ್ಬೇಕು. ಆಯ್ತಾ, ಲೋಳೆ ತರ ಬಾಡಿ ಸೃಷ್ಟಿ ಮಾಡಿ ಆ ಲೋಳೆಲಿ ಅದನ್ನ ಅಂಟಿಸ್ಕೊಂಡು, ಬ್ಯಾಕ್ಟೀರಿಯಾ ಆಗಿರುವ ವೈರಸ್ನ ಅಂಟಿಸ್ಕೊಂಡು ಈಚೆ ತರ ಅಂತ ಪ್ರೋಸೆಸ್. ನಾವೇನ್ ಮಾಡ್ತೀವಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ, ಆಯ್ತಾ, ಆಯುರ್ವೇದಿಕ್ ಮನೆ ಮದ್ದುಗಳು ಟ್ರೈ ಮಾಡಿಲ್ಲ, ನಾವು ಸೀದಾ ಹೋದ್ವಿ ಮೆಡಿಕಲ್ ಶಾಪ್ ಹೋದ್ವಿ, ಯಾವ್ದೋ ಒಂದು ಮಾತ್ರೆ ತಗೊಂಡ್ವಿ ಕೊಳ್ಳಿಗೆ, ಆಯ್ತಾ, ಯಾವ್ದು ತುಂಬಾ ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ, ತಗೊಂಬಂದ್ವಿ, ಹಾಕೊಂಡ್ವಿ. ಸೊ ಆ ವೈರಸ್ನ, ಆ ಬ್ಯಾಕ್ಟೀರಿಯಾನ ಅಲ್ಲೇ ಇಟ್ಕೊಂಡು ಸ್ಟಾಕ್ ಮಾಡಿದ್ವಿ. ಆಯ್ತಾ, ಮೂಮೆಂಟ್ ಕಡಿಮೆ ಆಯ್ತು, ಬ್ರೀದಿಂಗ್ ಚೆನ್ನಾಗಾಯ್ತು, ಫ್ರೀ ಆಗೋದೆ, ಆರಾಮಾಯ್ತು, ಎಲ್ಲ ಬಂದ್ಬಿಟ್ವಿ. ಬಟ್ ಅದು ಲಂಗ್ಸ್ ಅಲ್ಲಿ ಶುರು ಆಗಿದೆ. ಓವರ್ ಎ ಟೈಮ್ 100% ಅದು ನಿಮ್ಮನ್ನು ಡ್ಯಾಮೇಜ್ ಮಾಡೇ ಮಾಡುತ್ತೆ. ಓಕೆ, ಮಾತ್ರೆಗಳಿಂದ ಸ್ವಲ್ಪ ದೂರ ಇರೋದಾಗಿರ್ಬೋದು, ನ್ಯೂಟ್ರಿಷನ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋದಾಗಿರ್ಬೋದು. ಸೆಲ್ ಊಟಾಕತ್ತೆ ಸರ್. ಈಗ ನಾವೆಲ್ಲ ಮಾತಾಡ್ತಿದೀವಿ, ಇವಾಗ ಇನ್ಫರ್ಟಿಲಿಟಿ ಆಗಿರ್ಬೋದು, ಮಕ್ಕಳಾಗದೇ ಇರೋದಾಗಿರ್ಬೋದು, ಎಂಡ್ ಆಫ್ ದ ಡೇ ಒಂದು ಬಾಡಿಯಿಂದ ಒಂದು ವಸ್ತು ಇನ್ನೊಂದು ಬಾಡಿಗೆ ಹೋಗುತ್ತೆ, ಅಲ್ಲಿ ಮಗು ಕನ್ವರ್ಟ್ ಆಗಬೇಕು. ಸೊ ನಿಮ್ಮ ಬಾಡಿನೇ ಸರಿಗಿಲ್ಲ ಅಂದಾಗ, ಓಕೆ, ನೀವು ರಿಸೀವ್ ಮಾಡೋಕ್ಕೂ ಸರಿ ಇರಬೇಕು, ಸೆಂಡ್ ಮಾಡೋಕ್ಕೂ ನೀವು ಸರಿ ಇರಬೇಕು. ಕರೆಕ್ಟಾ, ನಿಮ್ಮ ಮೊಬೈಲ್ ಫಂಕ್ಷನ್ ಆಗ್ತಿಲ್ಲ, ನೀವು ಮೆಸೇಜ್ ಕಳ್ಸಕ್ ಆಗಲ್ಲ, ಆಯ್ತಾ, ನೀವು ರಿಸೀವ್ ಮಾಡೋಕ್ಕೆ ನಿಮ್ ಕೈಲಿ ಆಗಲ್ಲ. ಸಿಂಪಲ್ ಲಾಜಿಕ್. ಸೊ ನಿಮ್ಮಲ್ಲಿ ಆ ಒಂದು ಶಕ್ತಿನೇ ಇಲ್ಲ, ಕಡಿಮೆ ಆಗ್ತಿದೆ, ಅದಕ್ಕೆ ಏನ್ ಬೇಕು ಅದಕ್ಕೆ ರೈಟ್ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ, ಕೊಡ್ತಾ ಇಲ್ಲ ನೀವು ಅಂದ್ರೆ ಎಲ್ಲಿಂದ ಫಂಕ್ಷನ್ ಆಗುತ್ತೆ?
Yes. ಸಿಂಪಲ್ ಲಾಜಿಕ್ ಆಯ್ತಾ. ನಮ್ಮ ಲೈಫ್ ಸ್ಟೈಲ್ ಅಂತೂ ದೇವ್ರಿಗೆ ಮೆಚ್ಚ ಪ್ರೀತಿ, ಆ ಲೆವೆಲ್ಗೆ ನಾವು ಬದುಕ್ತಾ ಇದೀವಿ ಇವಾಗ ಆಯ್ತಾ. ನಾವು ಹೆಂಗಾಗ್ಬಿಟ್ಟಿದೆ ಸರ್ ಈಗ, ನಾವೆಲ್ಲ ಈ ಲಕ್ಸುರಿ ನೋಡಿರ್ಲಿಲ್ಲ ಫಸ್ಟ್ ಎಲ್ಲ. ನಮ್ಗೆ 30-40 ಇಯರ್ಸ್ ಇಂದ ನಾವೆಲ್ಲ ಸಣ್ಣ ಮಕ್ಳಿದ್ದಾಗ, ಮೇ ಬಿ ನೀವು ಇನ್ನು ಹೆಂಗ, ಸೊ ನಾವು ಸಣ್ಣವರಿದ್ದಾಗ ನಮ್ ಲಕ್ಸುರಿ ಅಂತ ಗೊತ್ತಿರ್ಲಿಲ್ಲ. ಒಂದ್ ಸಿಂಗಲ್ ಬೆಡ್ರೂಮ್ ಮನೇಲಿ 4-5 ಜನ ಇರ್ತಿದ್ವಿ ಆರಾಮ್ಸೆ ಆಯ್ತಾ. ನಮ್ಗೇನ್ ಆಗ್ತಿರ್ಲಿಲ್ಲ. ಈಗ ಒಂದು 4 ಬೆಡ್ರೂಮ್ ಬೇಕು, 5 ಬೆಡ್ರೂಮ್ ಬೇಕು ಆಯ್ತಾ. ಫುಡ್ ನನಗೆ ಅದೇ ಬೇಕು ಇದೇ ಬೇಕು. ಓಕೆ ಎಲ್ಲ ಫೈನ್. ನನಗೆ ನಾವು ಸಣ್ಣವರಿದ್ದ ಕೆಫೇಸ್ ಇರಲಿಲ್ಲ, ಇನ್ನೊಂದಿರಲಿಲ್ಲ, ಬರ್ಗರ್ಸ್ ಇರಲಿಲ್ಲ, ಪಿಜ್ಜಾ ಇರಲಿಲ್ಲ, ಮಂಚೂರಿಯನ್ಸ್ ಅಷ್ಟೊಂದಿರಲಿಲ್ಲ. ಮಸಾಲೆ ಪುರಿ ತಿಂದ್ರೆ ಆಮೇಲೆ ಹೊಡಿಯೋರು, ಏನಕ್ಕೆ ತಿನ್ಕೊಂಬಂದೆ ಹೊರಗಡೆ ಅಂತ, ಆ ಥರ ಸಿಚುವೇಶನ್. ಸೊ ಇವತ್ತು ಪರಿಸ್ಥಿತಿ ಬದಲಾಗಿದೆ. ಓಕೆ, ಮಕ್ಕಳು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಎಲ್ಲ ಒಂದ್ ಕಡೆ ಯಾವಾಗ ಹೇಳಿದ ಸರ್, ಎಜುಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ನೀನು ರೈಟ್ ಸಪ್ಲಿಮೆಂಟ್ ನ್ಯೂಟ್ರಿಷನ್ ಕೊಟ್ಟಿಲ್ಲ ಬಾಡಿಗೆ ಅಂದ್ರೆ ಆಯ್ತಾ, ಬಾಡಿ ಹೆಂಗ್ ಇನ್ನೊಂದು ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ಮಗುನ ಹೆಂಗ್ ಪ್ರೊಡ್ಯೂಸ್ ಮಾಡಕ್ ಸಾಧ್ಯ? ನೀನೇ ವೀಕಲ್ ಇದೆಯಾ ಆಯ್ತಾ. ನೀನ್ ಸರ್ವೈವಲ್ಗೆ ಬಾಡಿ ಒದ್ದಾಡ್ತಿದೆ ನಿಮ್ಮನ್ನ. ಅಂದ್ರೆ ನಮ್ ಕಾಣಿಸ್ಕೊಳ್ಳೋದು ಬಿಟ್ಬಿಡಿ ಸರ್. ನಾನು ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತೀನಿ, ತುಂಬಾ ಎನರ್ಜೆಟಿಕ್ ಕಾಣಿಸ್ತೀನಿ ಅಂದ್ರೆ ನಾನು ತುಂಬಾ ಹೆಲ್ದಿ ಆಗಿದ್ದೀನಿ ಅಂತ ಅಲ್ಲ ಅರ್ಥ ಆಯ್ತಾ. ಬಾಡಿ ಒಳಗಡೆ ಒಂದು ಫೈಟ್ ನಡೀತಾ ಇದೆ. ನಿಮ್ಮನ್ನ ನಂಗೆ ಕಾಣಿಸ್ಕೊಳ್ಳಕ್ಕೆ, ತೋರ್ಸ್ಕೊಳ್ಳಕ್ಕೆ ಬಾಡಿ ಒಂದು ಫೈಟ್ ಒಳಗಡೆ ಮಾಡ್ತಿದೆ ಆಯ್ತಾ. ಆ ಫೈಟ್ ನೀವೇ ಕಾರಣ. ಓಕೆ, ಆ ಫೈಟ್ ಆಗ್ತಿದೆ, ನೀವು ಅದನ್ನ ಸರಿ ಮಾಡ್ಕೊಳ್ಳೋದೇನೆ ಇನ್ನೊಂದೇನೋ ಮಾಡ್ತೀನಿ ಅಂತ ಹೋದ್ರೆ ಆಗಲ್ಲ. ಅಗೇನ್ ನೀವು ಡಿಪೆಂಡ್ ಆಗ್ತಿದ್ದೀರಾ ಅಗೇನ್ ಕೆಮಿಕಲ್ಸ್ ಮೇಲೆ ಆಯ್ತಾ. ಇನ್ನೊಂದಷ್ಟು ಕೆಮಿಕಲ್ಸ್ ಹಾಕಿ, ಇನ್ನೊಂದಷ್ಟೇನೋ ಹಾಕಿ, ಮತ್ತೇನೋ ಮಕ್ಳು ಮಾಡ್ಕೋತೀನಿ ಅಂತ ಹೋಗಿ. ಮುಂಚೆ ನಾವೆಲ್ಲ ಸಣ್ಣವರಿದ್ದಾಗ IVF ಸೆಂಟರ್ಸ್ ನಾವು ಕೇಳಿರ್ಲಿಲ್ಲ. ಇವತ್ತು ಮಾರಿಗೊಂದಿದೆ ಸರ್. ಇಮ್ಯಾಜಿನ್ ಮಾಡಿ, ಅಂದ್ರೆ ಲೆಕ್ಕ ಇಲ್ಲ ಸರ್, ಅಷ್ಟೊಂದು ಇನ್ಫರ್ಟಿಲಿಟಿ ಸೆಂಟರ್. ಅಂದ್ರೆ ನೀನ್ ನಾರ್ಮಲ್ ಆಗಿ ಒಂದು ಊಟದಲ್ಲಿ, ಒಂದು ಲೈಫ್ ಸ್ಟೈಲ್ ಅಲ್ಲಿ, ಅಂದ್ರೆ ನಿಮ್ಮ ಲೈಕ್ ಆಕ್ಟಿವಿಟೀಸ್ ಮೇಲೆ, ಮೂವ್ಮೆಂಟ್ ಮೇಲೆ ನೀನ್ ಸರಿ ಮಾಡ್ಕೋಬಹುದು ಅಂತ ಹೇಳಿದ್ರೆ ಯಾಕೆ ಮಾಡ್ಕೋಬಾರ್ದು? ಇಷ್ಟೊತ್ತು ತನಕ ನಾವು ಕೇಳಿಸ್ಕೊಂಡಿರೋದು ಯಾಕೆ ಮಕ್ಕಳು ಆಗ್ತಿಲ್ಲ ಅಂತ. ಈಗ ಹೇಳ್ತಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಸರಿ ಮಾಡ್ಕೊಳಕ್ ಆಗತ್ತಾ, ಮಕ್ಕಳು ಮಾಡೋಕ್ ಆಗತ್ತಾ? ಅಂದ್ರೆ ಈಗ ಕೆಲವೊಬ್ಬರಿಗೆ ಅದು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ನೀವು ಹೇಳಿದ್ರಿ ಫರ್ಟಿಲಿಟಿ ಸೆಂಟರ್ಗಳು ತುಂಬಾ ಆಗಿದೆ ಅಂತ. ನಾನು ಒಂದು 3-4 ಜನರನ್ನ ಹಿಂದೆ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದ್ದು, ಒಂದು ಸಿಟ್ಟಿಂಗಿಗೆ 50,000 1 ಲಕ್ಷ ರೂಪಾಯಿ ತಗೊಂತಾರಂತೆ. ಅಂತ 4-5 ಸಿಟ್ಟಿಂಗ್ ಅನ್ನ ಮಾಡ್ತಾರೆ. ಇಷ್ಟಿಷ್ಟು ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ. ಆ ಟ್ಯಾಬ್ಲೆಟ್ ಅನ್ನ ತಗೊಂಡಾಗ ಆ ಬಾಡಿ ರಿಯಾಕ್ಟ್ ಆಗೋ ರೀತಿನೇ ಬೇರೆ ರೀತಿ ಇರುತ್ತೆ, ತುಂಬಾ ಒಂಥರ ಹಾರ್ಷ್ ಆಗಿರುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಈಗ ನೀವು ಹೇಳ್ಬೇಕು ಸರ್, ಈಗ ಮಕ್ಕಳು ಆಗದೆ ಇರುವವರು ಮಕ್ಕಳನ್ನ ಪಡಿಬಹುದಾ, ಆಗತ್ತಾ, ಅದನ್ನ ಸರಿ ಮಾಡ್ಕೊಳಕ್ ಆಗತ್ತಾ ಅಂತ? ಒಂದು ಆಪ್ಷನ್ 2 ಇರುತ್ತೆ. ಈಸಿ ಆಗ್ಬೇಕಾ ಆಯ್ತಾ, ಇಲ್ಲ ಸ್ವಲ್ಪ ಎಫರ್ಟ್ ಆಗ್ತೀರಾ. 2 ಆಪ್ಷನ್ ನಿಮ್ಮ ಮುಂದೆ ಇರುತ್ತೆ. ಸರ್ ನಂಗೆ ಈಸಿ ಆಗ್ಬೇಕು, ನನಗೆ ತಲೆ ಬಿಸಿ ಬೇಡ, ಅದಕ್ಕೆ ಕಂಫರ್ಟ್ ಕೊಡಕ್ಕೆ IVF ಸೆಂಟರ್ಸ್ ಇದೆ. ನೀವು ಬಂದ ತಕ್ಷಣ ನಿಮ್ಗೆ ಏನ್ ಬೇಕೋ ಕೊಡ್ತಾರೆ ಆಯ್ತಾ. ನಾನು ತಪ್ಪು ಅಂತ ಹೇಳಲ್ಲ ಸರ್. ಈಗ ಎಷ್ಟೋ ಜನಕ್ಕೆ ಮಕ್ಳು ಆಗೋದೇ ಇಲ್ಲ ಅನ್ನೋ ಸಿಚುವೇಶನ್ಗಳು ಇರ್ತವೆ, ಅಂತವ್ರಿಗೆ ಅವ್ರು ಹೆಲ್ಪ್ ಮಾಡ್ತಿರ್ತಾರೆ. ಓಕೆ, ಇಂಪಾಸಿಬಲ್ ಕೇಸಸ್ ಅಲ್ಲಿ ಡೆಫಿನೆಟ್ ಆಗಿ ಹೆಲ್ಪ್ ಆಗ್ತಿರುತ್ತೆ. ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ, ಇಂಪಾಸಿಬಲ್ ಕ್ಯಾಟಗರಿ ಇರುತ್ತೆ, ಪಾಸಿಬಲ್ ಕ್ಯಾಟಗರಿಗೆ ಬರ್ತೀರಾ, ನೀವು ಜಡ್ಜೆ ಮಾಡ್ಕೊತಿಲ್ವಲ್ಲ. ಸೊ ಯು ಆರ್ ನಾಟ್ ರೆಡಿ. ನಿಮ್ ಇಂಟೆನ್ಷನ್ ಏನೋ ದುಡ್ಡು ಕೊಟ್ರೆ ಏನಾರೋ ಆಗುತ್ತೆ, ಯಾಕೆ ತಲೆ ಕೆಡ್ಸ್ಕೋಬೇಕು, ಯಾಕೆ ಮಾಡಬೇಕು? ಅದೇ ಹೇಳಿದ್ರಲ್ಲ, ದುಡ್ಡಿನ ಮಾತ ನಮ್ಗೆಲ್ಲ ಬಂದ್ಬಿಡಿದೆ ಆಯ್ತಾ. ಅದನ್ನ ಈಚೆ ಬಿಟ್ಟು ನ್ಯಾಚುರಲ್ ನಾನು ಗುಣ ಮಾಡ್ಕೊಳಕ್ ಆಗತ್ತೆ ಅಂತ ಹೇಳಿದ್ನಲ್ಲ ಸರ್. ಫಸ್ಟ್ ಆಫ್ ಆಲ್, ಕಾಯಿಲೆ ಬಂದ ತಕ್ಷಣ, ಯಾವುದೋ ಒಂದು ಸಣ್ಣ ಕಾಯಿಲೆ ಬಂತು, ಡಯಾಬಿಟಿಸ್ ಬಂತು, BP ಬಂತು, ಬ್ಲಡ್ ಪ್ರೆಷರ್ ಬಂತು, ಏನೋ ಒಂದು ಸಣ್ಣ ಮಿಸ್ಟೇಕ್ ಆಯ್ತು ಬಾಡಿಯಿಂದ, ಅಂದ್ರೆ ನನ್ನ ಮಿಸ್ಟೇಕ್ ಆಯ್ತು, ಬಾಡಿ ಹಾಳಾಯ್ತು, ಸೀದಾ ಮರಣದಂಡನೆ ಕೊಟ್ಬಿಡ್ತೀವಿ ನಾವು. ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್, ಮಾತ್ರ ಯಾಕಂದ್ರೆ ಸಾಯ್ಸೋಣ ಅಂತ, ಇನ್ನೊಂದಷ್ಟು ಸಾಯ್ಸೋಣ. ನ್ಯಾಚುರಲ್ ಆಗಿ ಗುಣ ಮಾಡ್ಕೊಳ್ಳೋಕೆ ಪಾಸಿಬಲ್ ಇದೆ ಅಂದ್ರೆ ವೈ ಡೋಂಟ್ ಯು ಟ್ರೈ ಆಯ್ತಾ. ನಿಮ್ಗೆ ಎಲ್ಲಾ ಕಾಯಿಲೆನೂ ಸರ್, ಮೇ ಬಿ ನಾನು ಕ್ಯೂರ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ, ನಮ್ಮ ಪ್ರೊಫೆಷನ್ಗೆ ನಾನು ಅದು ಯೂಸ್ ಮಾಡಂಗಿಲ್ಲ ಆಯ್ತಾ. ಏನೇ ಕಾಯಿಲೆ ಬಂದ್ರೂ ಕೂಡ ಅದನ್ನ ಸರಿಪಡಿಸ್ಕೊಳ್ಳೋ ಅಂತ ಕೆಪಾಸಿಟಿ ನನ್ನಲ್ಲಿದೆ, ನಮ್ಗೆ ಇದೆ ಆಯ್ತಾ. ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು ಆಯ್ತಾ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ತಿಂದ್ರೆ ಜಾಸ್ತಿ ಆಗುತ್ತೆ, ಏನ್ ತಿಂದ್ರೆ ಕಡಿಮೆ ಆಗುತ್ತೆ, ಇಷ್ಟು ನಾಲೆಜ್ ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೊ ಎಲ್ಲಾ ಕಾಯಿಲೆನೂ ಗುಣ ಮಾಡ್ಕೋಬಹುದು. ಓವರ್ ಟೈಮ್ ಬೇಕಾದ್ರೆ ನಾನು ನಮ್ಮ ಡಾಕ್ಟರ್ ವಿನಯ್ ಸರ್ ಎಲ್ಲ ನಿಮ್ಗೆ ಅಂತವ್ರ ಕಡೆಯಿಂದ ಒಂದೊಂದು ಟಾಪಿಕ್, ಒಂದ್ ಕಾಯಿಲೆ ರೀಸನ್ ಏನು, ಏನಕ್ಕೆ ಬರ್ತಿದೆ, ಆ ಕಾಯಿಲೆಗೆ ಸೊಲ್ಯೂಷನ್ ಏನು, ಅದ್ರ ಬಗ್ಗೆ ಮಾತಾಡೋಣ. ಜನರಲ್ ಆಗಿ ಒಂದು ಜನರಲೈಸ್ ಮಾಡಿ ಮಾತಾಡೋದಾದ್ರೆ, ಸೊ ಪ್ರತಿ ಒಂದ್ ಕಾಯಿಲೆನೂ ನಾವು ಸರಿ ಮಾಡ್ಕೋಬಹುದು ಸರ್. ಪ್ರತಿ ಒಂದ್ ಕಾಯಿಲೆನೂ ಆಯ್ತಾ, ಮೆಜಾರಿಟಿ ಕಾಯಿಲೆ ಆಯ್ತಾ ನಾನು ಸರಿ ಮಾಡ್ಕೊಳಕ್ಕೆ ನನ್ನಲ್ಲಿ ಒಂದು ಕ್ಷಮತೆ ಇದೆ. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ, ನನಗೆ ಆ ಒಂದು ಲಾಂಗ್ ರೂಟ್ ತಗೊಳಕ್ ರೆಡಿ ಇಲ್ಲ, ಶಾರ್ಟ್ ಕಟ್ ಬೇಕು. ಸೊ ಫಸ್ಟ್ ಆಫ್ ಆಲ್, ಈ ಶಾರ್ಟ್ ಕಟ್ ಸೈಕಾಲಜಿಯಿಂದ ಈಚೆ ಬಂದ್ರೆ ದೇರ್ ಆರ್ ಸೋ ಮೆನಿ ಹರ್ಬ್ಸ್, ಎಷ್ಟೋ ತರ ಹರ್ಬ್ಸ್ ಇದೆ, ಅಂದ್ರೆ ಗಿಡಮೂಲಿಕೆಗಳಿದಾವೆ, ಅದ್ರ ಮುಖಾಂತರ ನಾನು ಸರಿ ಮಾಡ್ಕೋಬಹುದು. ಅಶ್ವಗಂಧ ತುಂಬಾ ಇದಾವೆ ಸರ್ ಆಯ್ತಾ. ನಾವು ಇನ್ನೂ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಕೂಡ ಮಾಡಕ್ಕಾಗಲ್ಲ, ಅಷ್ಟೊಂದು ಇದಾವೆ. ಅದನ್ನ ತಗೊಂಡು ನ್ಯಾಚುರಲ್ ಆಗಿ ಮನೇಲಿ ಸಿಗುವಂತ ನಟ್ಸ್, ಒಳ್ಳೆ ಹೇಳಿದ್ನಲ್ಲ ಫ್ಯಾಟ್, ಒಳ್ಳೆ ಪ್ರೋಟೀನ್, ಒಳ್ಳೆ ಕಾರ್ಬ್ಸ್ ಆಯ್ತಾ. ಲೈಫ್ ಸ್ಟೈಲ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಸಣ್ಣ ಆಗ್ಬೇಕು ಸರ್. ತುಂಬಾ ಜನಕ್ಕೆ ಏನಾದ್ರು ಸಣ್ಣ ಆಗೋದು ಅಂದ್ರೆ ದೊಡ್ಡ ಪ್ರಾಬ್ಲಮ್ ಅಂತ ಆಯ್ತಾ. ಪ್ರಾಬ್ಲಮ್ ಅಂದ್ರೆ ಅದು ಅಗೇನ್ ಪ್ರೋಗ್ರಾಮಿಂಗ್. ನನಗೆ ಸಣ್ಣ ಆಗ್ಬೇಕು, ನಾನು ತುಂಬಾ ದಪ್ಪ ಇದೆ ಸರ್, 106 kg ಇದ್ದೆ ಆಯ್ತಾ. ಸೊ ನಾನು ಜಿಮ್ಗೆ ಹೋಗ್ಬೇಕಂದಾಗ, ಜಿಮ್ಗೆ ಹೋದಾಗ ನನಗೆ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ, ನಾನು ತುಂಬಾ ವೇಟ್ ಇದ್ನಲ್ಲ,
ಆಯ್ತಾ. ನನ್ ಸ್ಕೆಲಿಟಲ್ ಮಸಲ್ ಅಷ್ಟೊಂದಿಲ್ಲ, ಸ್ಕೆಲಿಟಲ್ ತುಂಬಾ ಚಿಕ್ಕದ್ ನಂದು. ಆಯ್ತಾ, ನಾನು ತುಂಬಾ ಸಣ್ಣ ಇದ್ದ ಚಿಕ್ಕ, ನಿಮ್ ಪರ್ಸನಾಲಿಟಿ ಇದೆ ನಾನು. ಆಯ್ತಾ, ತುಂಬಾ ಸಣ್ಣ, ಒಳಗಡೆ ಆಕ್ಚುಲಿ ಸಣ್ಣ ನಾನು ಆಲ್ರೆಡಿ ಒಂದು 20-30 kg ಎಕ್ಸ್ಟ್ರಾ ಎತ್ಕೊಂಡು ಮತ್ತೆ ಜಿಮ್ಗೆ ಹೋಗಿ ವೇಟ್ ಎತ್ತೀನಿ, ಓಡ್ತೀನಿ, ಜಾಗ್ ಮಾಡ್ತೀನಿ ಅಂತಂದ್ರೆ, ಈಗ ನಾನು 10 kg ಏನೋ ಒಂದು ವೇಟ್ ಇಟ್ಕೊಂಡು ನಾನು ನಿಂತ್ಕೊಳ್ಳೋಕ್ಕಾಗಲ್ಲ 10 ನಿಮಿಷ. ಸೊ ಅಂಥದ್ರಲ್ಲಿ ಇಡೀ ಜೀವನ ನಾನು ಅಷ್ಟೊಂದು ವೇಟ್ ಎತ್ಕೊಂಡಿದ್ದೀನಿ ಅಂದಾಗ ಸೀದಾ ಹೋಗ್ತಿದ್ದು ಜಿಮ್ ಕೋಚ್ ಏನ್ ಮಾಡ್ತಾರೆ, ಆಯ್ತಾ, ಕ್ವಾಲಿಫೈಡ್ ಇರೋರು, ಒಳ್ಳೆ ಟ್ರೈನರು, ಸರ್ಟಿಫೈಡ್ ಟ್ರೈನರ್ ಆದ್ರೆ ನಿಮ್ಗೆ ನಿಧಾನಕ್ಕೆ ಒಂದು ಟ್ರೈನ್ ಮಾಡ್ತಾರೆ ವೆಯ್ಟ್ ಲಾಸ್ ಮಾಡೋಕ್ಕೆ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಸೀದಾ ನಿಮ್ಗೆ ಓಡ್ರಿ, ಅದ್ ಮಾಡ್ರಿ, ಇದೆತ್ರಿ, ಜಂಪ್ ಮಾಡ್ರಿ, ಕುಣಿರಿ. ಅವ್ನು 4 ದಿನಕ್ಕೆ ಅವ್ನು ಯಾವ ಲೆವೆಲ್ಗೆ ಫ್ರಸ್ಟ್ರೇಟ್ ಆಗ್ಬಿಡ್ತಾನೆ ಅಂದ್ರೆ, ಮಂಡಿ ನೋವು, ಕಾಲ್ ನೋವು ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜಿಮ್ ಕಡೆ ಮಕ್ಕ ಹಾಕೋ ಮಲಗಲ್ಲ. ಆಯ್ತಾ, ಫಸ್ಟ್ ನೀವೇನ್ ಮಾಡ್ಬೇಕು, ನಿಮ್ ಕ್ಯಾಲರಿನ್ ಕಟ್ ಡೌನ್ ಮಾಡಬೇಕು. ಈಗ ಯಾವುದೇ ಮಕ್ಳಾಗ್ತಿಲ್ಲ ಕೇಸಲ್ಲಿ, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ನಿಮ್ ನ್ಯೂಟ್ರಿಷನ್ ಅರ್ಥ ಮಾಡ್ಕೊಂಡು ಕ್ಯಾಲರಿನ ಕಟ್ ಡೌನ್ ಮಾಡಿದ್ರಿ, ನಿಮ್ ಆಲ್ರೆಡಿ ನಿಮ್ಮ ಹತ್ರ ಸ್ಟಾಕ್ ಇದೆಯಲ್ಲ. ನಾನು ಹೇಳಿದೆ ಇವಾಗ ನಾವು ಊಟಕ್ಕೆ ಯಾರು ಅಭಾವ ಇಲ್ಲ. ಇವತ್ತು ರಾತ್ರಿ 1 ಗಂಟೆಗೆ ಬೇಕಾದ್ರೆ ನಮ್ಮ ಮನೆಗೆ ಬಾಗ್ಲಿಗೆ ಊಟ ಬರೋಂಥ ಸಿಚುವೇಶನ್ ಅಂದ್ರೆ ಅಂತ ಫೆಸಿಲಿಟೀಸ್ ನಮ್ಗೆ ಬಂದ್ಬಿಟ್ಟಿದೆ ಇವಾಗ. ಸೊ ನಿಮ್ಮ ಬಾಡಿಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಒಬ್ಬ ನ್ಯೂಟ್ರಿಷನ್ ಡಯಟಿಷನ್ ಕೂತ್ಕೊಂಡು, ಆಯ್ತಾ, ನಿಮ್ ಸುತ್ತಮುತ್ತ ಯಾರಿದ್ದಾರೆ ಅವ್ರ ಹತ್ರ ಸರ್, ಆಯ್ತಾ, ಕೂತ್ಕೊಂಡು ನನಗೆ ಎಷ್ಟು ನ್ಯೂಟ್ರಿಷನ್ ಕ್ಯಾಲರಿ ಬೇಕು, ಇನ್ನೂ ವರ್ಸ್ ಕಂಡೀಷನ್ ಸರ್. ಯೂಟ್ಯೂಬಲ್ಲಿ ತುಂಬಾ ಜನ ವಿಡಿಯೋನ ಮಾಡ್ತಾರೆ, ನಿಮ್ಗೆ ಎಷ್ಟು ಕ್ಯಾಲರೀಸ್ ಬೇಕು, ಎಷ್ಟು ನಿಮ್ BMR ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, BMI ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ. ಅದ್ರ ಪ್ರಕಾರ ಒಂದು ಚಾರ್ಟ್ನ ಪ್ರಿಪೇರ್ ಮಾಡ್ಕೊಂಡು, ಆಯ್ತಾ, ನಿಮ್ ಮನೇಲಿ ಏನು ಊಟ ಮಾಡ್ತೀರಾ ಅದೇ ಊಟನೇ. ಆಯ್ತಾ, ಫ್ಯಾನ್ಸಿ ಊಟ ಮಾಡಬೇಕು ಅಂತ ಹೇಳಿ ಅವಕಾಡೋ ತಿಂತೀನಿ, ಇನ್ನೊಂದಿನ ತಿಂತೀನಿ, ನೆಸೆಸಿಟಿ ಇಲ್ಲ ಸರ್. ಆಯ್ತಾ, ನಿಮ್ಮ ಮನೇಲಿ ಏನ್ ಸಿಗುತ್ತೆ, ಪ್ರಾಪರ್ ಹಣ್ಣು ತರಕಾರಿಗಳು ಏನ್ ಸಿಗ್ತಿದೆ, ನಮ್ಮ ಜಾಗದಲ್ಲಿ ಏನ್ ಸಿಗ್ತಿದೆ, ದಟ್ ಇಸ್ ಆಲ್ಸೋ ಮೋರ್ ದೆನ್ ಎನಫ್. ಅದನ್ನ ರೈಟ್ ಪ್ರಮಾಣದಲ್ಲಿ, ಕೆಲವೊಂದು ಡಿಫಿಷಿಯನ್ಸಿ ಫುಲ್ಫಿಲ್ ಆಗಲ್ಲ, ಕೆಲವೊಂದು ಬಾಡಿ ಪ್ರೊಡ್ಯೂಸ್ ಮಾಡಲ್ಲ. ಓಕೆ, ಕೆಲವೊಂದು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗುತ್ತೆ ನಮಗೆ. ಅಂಥವೇನಿದಾವೆ, ಆಯ್ತಾ. ಸೊ ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ ಬಾಡಿ ಅಂದಾಗ ಕೆಲವು ನ್ಯೂಟ್ರಿಷನ್ ಮೇಲೆ ಡಿಪೆಂಡ್ ಆಗ್ಬೇಕಾ, ಆಗಿ ನಾಟ್ ಅನ್ ಇಶ್ಯೂ. ಆಯ್ತಾ, ನಮ್ಮಲ್ಲಿ ಒಂದು ಮಿತ್ತು, ನಾನು ನ್ಯೂಟ್ರಿಷನ್ ತಗೊಳ್ಳಲ್ಲ, ನಾನು ಹಂಗೆಲ್ಲ ತಗೊಳ್ಳೋದೆಲ್ಲ, ಬೇರೆ ಕಡೆದು ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ, ತುಂಬಾ ಬ್ಲೆಂಡ್ ಆಗಿ ತುಂಬಾ ಜನ ಯೋಚನೆ ಮಾಡ್ತಾರೆ. ಹಂಗೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವುದೋ ಒಂದು ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ ಅಂದಾಗ ಕೆಲವೊಂದು ಸಪ್ಲಿಮೆಂಟ್ ಯೂಸ್ ಮಾಡಿ. ಅವಾಗ ಹೇಳ್ದಂಗೆ ಛತ್ರಿ ತರ, ಓಕೆ, ನಿನಗೆ ಮಳೆ ಬರ್ತಿದೆ, ಛತ್ರಿ ಇಟ್ಕೊಳ್ಳಿ. ಆ ಮೂಮೆಂಟ್ ಅಲ್ಲಿ ಬಾಡಿನ ರೀಚಾರ್ಜ್ ಮಾಡಕ್ಕೆ ಕೆಲವೊಂದು ಸಪ್ಲಿಮೆಂಟ್ನ ತಗೊಳ್ಳಿ. ಅದಾದ್ಮೇಲೆ ನ್ಯಾಚುರಲ್ ಆಗಿ ಹೆಂಗ್ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು, ನಿಮ್ಮ ಊಟದಲ್ಲಿ ತಿಂಡಿಲಿ ಬ್ಯಾಲೆನ್ಸ್ ಮಾಡ್ಬೋದು, ಅದನ್ನ ಬ್ಯಾಲೆನ್ಸ್ ಮಾಡಕ್ಕೂ ಸ್ಟಾರ್ಟ್ ಮಾಡಿ. ಓಕೆ, ಸಿಂಪಲ್, ಆಯ್ತಾ, ವೆರಿ ಸಿಂಪಲ್. ನೀವು ಡೆಡಿಕೇಟ್ ನಿಮ್ಗೋಸ್ಕರ ನೀವು ಮಾಡಬೇಕು. ಕ್ವಶನ್ ಮಾಡ್ಬೇಡಿ, ಇವ್ರೇನೋ ಹೇಳ್ಬಿಟ್ರು, ಡಯಟ್ ಅಂತ ತಕ್ಷಣ ಮಿತ್ತು, ಡಯಟ್ ತಗೊಂಡ್ರೆ ಸತ್ತೋಗ್ಬಿಟ್ರಂತೆ, ಜಿಮ್ ಮಾಡ್ಯಾರ ಸತ್ತೋಗ್ಬಿಟ್ರಂತೆ. ನಿಮ್ ಫಸ್ಟ್ ಥಾಟ್ ಬರೋದೇನು ಗೊತ್ತಾ, ನೆಗೆಟಿವ್ ಹುಡುಕಕ್ ಸ್ಟಾರ್ಟ್ ಮಾಡುತ್ತೆ ಮೈಂಡ್. ನಿಮ್ ಲೇಸಿನೆಸ್ನ ಸಪೋರ್ಟ್ ಮಾಡಕ್ಕೆ, ನಿಮ್ಮ ತಪ್ಪನ್ನ ಮುಚ್ಚಾಕಕ್ಕೆ ಯಾರೋ ಒಬ್ರು ಜಿಮ್ ಸತ್ತೋಗ್ಬಿಟ್ರು ಅಂತ ತಕ್ಷಣ ನಿಮ್ಗೆ ಅದು ವರ ಕೊಟ್ಟಂಗೆ ಅವ್ರಿಗೆ, ಜಿಮ್ ಮಾಡಿದ್ರೆ ಸತ್ತೋಗ್ಬಿಡ್ತಾರೆ ಅಂತ ನೆಪ ಹೇಳ್ಕೊಂಡು ನಮ್ಮ ಮನೇಲಿ ಕುತ್ಕೊಂಡ್ಬಿಡ್ತೀವಿ. ಯಾರೋ ಡಯಟ್ ಮಾಡಿ ಸತ್ತೋಗ್ಬಿಟ್ರಂತೆ. ಯಾವ ಡಯಟ್ ಮಾಡಿದ್ರು, ಏನ್ ಡಯಟ್ ಮಾಡಿದ್ರು, ಅವ್ರ ಪರಿಸ್ಥಿತಿ ಹೆಂಗಿತ್ತು, ಅವ್ರ ಬಾಡಿ ಅಲ್ವಾ ಸರ್, ಅವ್ರದ್ದು ಹೆಂಗಿತ್ತು ನನಗೆ ಗೊತ್ತಿಲ್ಲ. ನಾನ್ ಡಿಸೈಡ್ ಮಾಡಿದ್ದೇನು, ಡಯಟ್ ಮಾಡ್ತಿದ್ದಂಗೆ ಸತ್ತೋಗ್ಬಿಟ್ಟವನು, ನಾನ್ ಲೈಫಲ್ಲಿ ಡಯಟ್ ಮಾಡಲ್ಲ, ತಿನ್ಸಾಯನ ಅಂತ. ಲಾಜಿಕ್ ಅದಲ್ಲ ಸರ್. ನಮ್ಗೆ ಏನಿರ್ಬೇಕು ಸೈಕಾಲಜಿಕಲಿ, ನನಗೆ ಬಾಡಿಗೆ ಏನ್ ಸೆಟ್ ಆಗುತ್ತೆ, ಕುತ್ಕೊಂಡು ನಾನು ನಿಧಾನಕ್ಕೆ ಪ್ಲಾನ್ ಮಾಡೋಣ. 1 ವಾರ ತಗೊಳ್ಳಿ, 1 ತಿಂಗಳು ತಗೊಳ್ಳಿ, 1 ವರ್ಷ ತಗೊಳ್ಳಿ, 2 ವರ್ಷ ತಗೊಳ್ಳಿ, ಆಗ್ಲಿ ಬಿಡಿ. ಟೈಮ್ ಹೋದ್ರೆ ಏನಾಯ್ತು. ನನ್ನ ಪ್ರಕಾರ ಒಬ್ಬ ಮನುಷ್ಯ ಒಂದು 120-160 ದಿನ ಪಕ್ಕ ಹಿಡಿದು ಹಿಂಗೆ ಬದುಕೋದು, ನಾನು ಹಿಂಗೆ ಮಾಡಬೇಕು ಅಂತ ಏನಾದರೂ ಹೊರಟ ಅಂದರೆ 100% ಅವನಿಗೆ ರಿಸಲ್ಟ್ ಸಿಗುತ್ತೆ. 100% ಸರ್. ಈಗ ನಾನು ಅದ್ರಲ್ಲಿ ಜಾಪಾನ್ ವರ್ಷ ಮಾಡಿ ಅಂತ ನಾವು ಹೇಳೋದಿಲ್ಲ. 120, 150, 160 ದಿನ ಮಾಡಿ ಪಕ್ಕ ರಿಸಲ್ಟ್ ಸಿಗುತ್ತೆ. 100% ಸರ್. 100% ರಿಸಲ್ಟ್ ಸಿಕ್ಕದವರು ಕೂಡ ನಾನು ನೋಡಿದ್ದೀನಿ ಸರ್. ಈಗ 140 ಕೋಟಿ ಜನ ಇದ್ದಾರೆ ಪಾಪ್ಯುಲೇಷನ್. 140 ಕೋಟಿ ಜನನು ಸರಿ ಮಾಡೋದು ಬೇಡ, ಆಯ್ತಾ. ನಾನು ನನ್ನನ್ನು ಸರಿ ಮಾಡ್ಕೊಂಡ್ರೆ ಸಾಕು, ಆಯ್ತಾ. ನಾನು ಅವ್ರು ಮಾಡ್ತಿಲ್ಲ, ನನ್ನ ಪಕ್ಕದಲ್ಲಿ ಫ್ರೆಂಡ್ ಮಾಡಲ್ಲ, ಅವನ ಶುಗರ್ ಇದೆ, ಅವ್ನ ಮಾಂಸ ತಿಂತಾನೆ, ಅದು ತಿಂತಾನೆ, ಇದು ತಿಂತಾನೆ, ಆದ್ರೂ ಚೆನ್ನಾಗವನೆ, ನಾವ್ ಯಾಕೆ ಕಾಂಪ್ರಮೈಸ್ ಆಗಿ ನಾವು ತಿಂದ್ಬಿಡೋಣ. ಅವನ್ ಬಾಡಿನೇ ಬೇರೆ, ನಿನ್ ಬಾಡಿನೇ ಬೇರೆ, ಅವ್ನ್ ಕೊಡ್ತಿರೋ ಫುಡ್ಡೇ ಬೇರೆ, ನೀನ್ ಕೊಡ್ತಿರೋ ಫುಡ್ಡೇ ಬೇರೆ. ತುಂಬಾ ಜನ ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ ಸರ್. ಡಯಾಬಿಟಿಸ್ ಬಂದಿದೆ ಅನ್ಕೊಳ್ಳಿ, ಓವರ್ ಡಯಟ್ ಮಾಡ್ಬಿಡ್ತಾರೆ, ಬಾಡಿನ ತಿನ್ಕೊಳಂಗೆ. ಅಂದ್ರೆ ನೀವು ಅದೊಂದ್ಸರಿ ಇನ್ನೊಂದ್ಸರಿ ಟಾಪಿಕ್ ಅಲ್ಲಿ ಮಾತಾಡೋಣ. ಅಂದ್ರೆ ಕಿಟೋಸಿಸ್ ಅಂತ ಒಂದು ಪ್ರೋಸೆಸ್ ಆಗಿದೆ ಬಾಡಿದು, ಆಯ್ತಾ. ಅವ್ರ ಬಾಡಿನ ಅವ್ರಿಗೆ ತಿನ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಆ ಲೆವೆಲ್ ಸಣ್ಣ ಆಗಿ, ಬಾಯಿಲ್ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗಿ, ಸ್ವೆಟ್ಟಿಂಗ್ ಆಗಿ ಸ್ಟಾರ್ಟ್ ಆಗಿ, ಬಾಡಿ ಎಲ್ಲ ಸ್ಮೆಲ್ ಬರಕ್, ಆ ಲೆವೆಲ್ಗೆ ಡಯಟು ಬೇಡ, ಆಯ್ತಾ. ಅದು ಅಷ್ಟೇ, ಅಗೇನ್ ನಾಲೆಜನೇ. ನಿಮ್ಗೆ ಏನ್ ಬೇಕು, ಎಷ್ಟು ಬೇಕು, ಹೆಂಗ್ ಬೇಕು, ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸರ್. ನಾನು ಹೇಳ್ತೀನಿ ಕೇಳಿ, ಜಾಪಾನ್ ನಮ್ಮ ಮುಂದೆ ಏನೂ ಅಲ್ಲ. ನಾನು ಹೇಳೋದು ಅವ್ರಕ್ಕಿಂತ 100ರಷ್ಟು ಫಿಟ್ ಆಗಿ ನಾವೆಲ್ಲ ಇರ್ಬೋದು. ನಮ್ಮಲ್ಲಿ ಬ್ಯಾಕಪ್ ಇದೆ ಸರ್, ನಮ್ಗೆ ಸೈನ್ಸ್ ಬ್ಯಾಕಪ್ ಇದೆ, ನಮ್ಗೆ ಆಯುರ್ವೇದಿಕ್ ಇದೆ, ಯೋಗ ಇದೆ, ಏನೆಲ್ಲ ನಮ್ಗೆ ವರ ಇದೆ ಸರ್. ಆ ವರನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡು, ಯಾರೋ ಏನೋ ಮಾಡ್ತಾರೆ, ಜುಂಬಾ ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ಬೆಳಗ್ಗೆ ನೀಟಾಗಿ ಬರೀ ಸ್ಟ್ರೆಚಿಂಗ್ ಮಾಡ್ಬಿಡೋಣ. ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸರ್. ಮನೆಯಲ್ಲಿ ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಹಾಕೊಂಡು, ನಿಮ್ ತರದ್ದು ಯಾವ್ದೋ ಒಳ್ಳೆ ಚಾನಲ್ ನೋಡ್ಕೊಂಡು, ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ಬರೀ ಸ್ಟ್ರೆಚಿಂಗ್ ಮಾಡ್ಬಿಟ್ರೆ ಸಾಕು. ಓಡೋದು ಬೇಡ, ಕುಣಿಯೋದು ಬೇಡ, ಏನು ಮಾಡೋದು ಬೇಡ ಸರ್. ಅರ್ಧ ಗಂಟೆ ಸ್ಟ್ರೆಚಿಂಗ್ ಮಾಡ್ತೀರಾ, ಪ್ರಾಣಾಯಾಮ ಎಕ್ಸರ್ಸೈಸ್ ಮಾಡ್ತೀರಾ, ನಿಮ್ ಮೆಂಟಲ್ ಹೆಲ್ತ್, ಬಾಡಿ ಹೆಲ್ತ್ ಅದ್ಭುತವಾಗಿರುತ್ತೆ, ಆಯ್ತಾ. ಜೊತೆಗೆ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಆಯ್ತಾ. ನಮ್ಮಲ್ಲಿ ಒಂದು ಅದೇ ಹೇಳಿದ್ನಲ್ಲ, ಮನೇಲಿ ತಿಂದ್ರೆ ಹೆಲ್ದಿ ಅಂತ. ಆ ಸೈಕಾಲಜಿ ಈಚೆ ಬಂದ್ಬಿಟ್ಟು, ಆಯ್ತಾ, ದೊಡ್ಡದಾಗಿ ಯೋಚನೆ ಮಾಡಿ
ತುಂಬಾ ಬುಕ್ಸ್ಗಳು ಬರ್ದಿದ್ದಾರೆ, ತುಂಬಾ ಜನ ಬುಕ್ಸ್ ಬರ್ದಿದ್ದಾರೆ, ತುಂಬಾ ಜನ ವ್ಯಕ್ತಿಗಳು, ನಾವೆಲ್ಲ BM ಹೆಗ್ಡೆ ಅವರಾಗಿರ್ಬೋದು, ಅವರೆಲ್ಲ ಖಾದರ್ ಅವರಾಗಿರ್ಬೋದು, ಅದ್ಭುತವಾಗೆಲ್ಲ ಹೇಳ್ತಾರೆ ಸರ್. ಅವ್ರ ವಿಡಿಯೋಗಳು ನೋಡಿದ್ಮೇಲೆ ಆ ಇನ್ಪುಟ್ ತಗೊಂಡು ಅಪ್ಲೈ ಮಾಡಿ. ಶಾರ್ಟ್ ಟರ್ಮ್ ಅಲ್ಲಿ ರಿಸಲ್ಟ್ ಬೇಕು, 3 ತಿಂಗಳು 6 ತಿಂಗಳು ಬೇಕು, ಹೋಗಿ ಕೆಮಿಕಲ್ಗೆ. ಯಾರು ನಿಮ್ನ ಬೇಡ ಅಂತಾರೆ ಸರ್? ದುಡ್ಡಿದೆ, ಕಾಸಿದೆ, ಹಾಸ್ಪಿಟಲ್ ಬೆಡ್ಗಳಿದಾವೆ, ಲಕ್ಸುರಿ ಬರ್ತಿದೆ, ಈಸಿ ಆಗ್ಬೇಕು, ಹೋಗಿ ಆರಾಮಾಗಿರಿ. ಯಾರು ಬೇಡ ಅಂತಾರೆ? ನಿಮ್ ಮನೆಯವರ. ನೀವು ಡಿಸಿಷನ್ ತಗೋಬೇಕಾರದೇನೋ ಇದ್ಯಾವುದು ಇಲ್ದೇನೆ ಹೆಲ್ದಿಯಾಗಿ ನಾನು ಬದುಕಬೇಕು, ನನ್ನ ಮಕ್ಕಳಿಗೆ ಫ್ಯೂಚರ್ ಜನರೇಷನ್ಗೆ ನಾನೊಂದು ಮಾರಲ್ ಆಗ್ಬೇಕು ಅಂತ ಹೊಡ್ಬೇಕು ಸರ್. ಹೌದು. ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ನಾನು ತಿಂದು ಸಾಯೋದು, ಮಕ್ಕಳಿಗೂ ಅದೇ ಅಭ್ಯಾಸ ಮಾಡಿ ಸಾಯಿಸೋದು. ಆಯ್ತಾ? ನಾನ್ ಸತ್ ಮೇಲೂ ನನ್ನ ಮಕ್ಳು ಅದೇ ಅಭ್ಯಾಸದಲ್ಲಿ ಬಿದ್ದು, ಪಾಪ ನನ್ನ ಅಪ್ಪ 60ಕ್ಕೆ ಸತ್ರು, ನಾನು 60 ಸಾಯ್ತೀನಿ ಪ್ರಿಪೇರ್ ಆಗಿ ಫಿಕ್ಸ್ ಆಗಿ ಅವರು ಸಾಯಕ್ಕೆ ರೆಡಿ ಆಗ್ತಾರೆ. ಅದನ್ನ ಬಿಟ್ಬಿಟ್ಟು ಒಂದು ರೋಲ್ ಮಾಡ್ಲಾಗ ನಿಂತ್ಕೊಂಡು ನಾನು ನನ್ನಿಂದ ನನ್ನ ಜನರೇಷನ್ ಈಚೆಗೆ ಫಿಟ್ ಮಾಡ್ತೀನಿ, ಮಾಡೋಣ ಪ್ರಯತ್ನ. ನಾನು ಒಂದು ಡಿಸಿಷನ್ ಎಷ್ಟೋ ಜನದಲ್ಲಿ ಲೈಫಲ್ಲಿ ಬದಲಾವಣೆ ಆಗ್ಬೋದಲ್ಲ ಸರ್? ಹೌದು, ನಿಜ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಎಸ್ ಇದನ್ನ ತಿಳ್ಕೋಬೇಕು. ಮಕ್ಕಳಾಗ್ತಿಲ್ಲ ಅಂತ ಹೇಳೋದು, ಏನೇನು ಡಿಸಿಷನ್ ತಗೊಳ್ಳೋದು, ಅಥವಾ ಅದೇ ಫ್ರಸ್ಟ್ರೇಷನ್ ಇದ್ದು ಕುಗ್ಗಿ ಮತ್ತೆ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು ಅದಲ್ಲ. ನಿಮ್ಗೇನಾದರೂ ಮಕ್ಕಳಾಗ್ತಾ ಇಲ್ಲ, ನೀವು ರೈಟ್ ಏಜಲ್ಲಿ ಇದ್ದೀರಾ, ನೀವು ಕರೆಕ್ಟಾಗಿ ಅದಕ್ಕೆ ಸ್ಪಂದಿಸ್ತಾ ಇದ್ದೀರಿ ಅನ್ನೋದು ಆದರೆ ಖಂಡಿತವಾಗಿ ಒಂದು 120, 150, 160 ದಿನ ಟೈಮ್ ತಗೊಂಡು ಈ ಥರ ನ್ಯೂಟ್ರಿಷನಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಏನು ಮಾಡಬೇಕು, ನಾವು ಹೆಂಗೆ ಬದುಕಬೇಕು, ನಮ್ಮ ತೂಕವನ್ನು ಹೆಂಗೆ ಇಳಿಸ್ಕೋಬೇಕು. ತೂಕ ಇಳಿಸ್ಕೋಬೇಕು ಅಂದರೆ ಸರಿಯಾದ ಮಾರ್ಗದಲ್ಲೇ ಹೋಗಬೇಕು. ಸುಮ್ಮನೆ ಹೆಂಗೆಂಗೋ ತೂಕವನ್ನು ಇಳಿಸ್ಕೊಳ್ಳೋದು, ಸರ್ ಹೇಳ್ದಂಗೆ ಬೇಕಾಬಿಟ್ಟು ಸಣ್ಣ ಆಗಿಬಿಡೋದು, ಅದು ಕೂಡ ಒಳ್ಳೆಯ ಮೆಥಡ್ ಅಲ್ಲ. ಅದಕ್ಕೆ ಬೇಕಾಗಿರುವಂಥ ಸಪ್ಲಿಮೆಂಟ್ರಿನ ತಗೊಳ್ಳೋದು ಕೂಡ ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆನೇ ಮಾಹಿತಿ ಇರಲಿ ನಮ್ಮ ವೀಕ್ಷಕರಿಗಂತ ಈ ಪ್ರಶ್ನೆಯನ್ನು ನೇರವಾಗಿ ನಿಮಗೆ ಕೇಳಿದೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ನಮ್ಮ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಾನು ಯಾಕೆ ಇಲ್ಲಿ ನ್ಯೂಟ್ರಿಷನಿಸ್ಟನ್ನೇ ಕೂರಿಸ್ಕೊಂಡು ಮಾತಾಡಿಸ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ರೈಟ್ ನಾವು ಇದು ಬೇಕು ನಮ್ಮ ಜನತೆಗೆ. ಸೊ ನಾವೆಲ್ಲ ಮಾರಿಗೊಂದು ಹಾಸ್ಪಿಟ್ಲ್ಗಳನ್ನು ನೋಡ್ತಾ ಇದ್ದೀವಿ, ಮೆಡಿಕಲ್ ಸ್ಟೋರ್ಗಳನ್ನು ನೋಡ್ತಾ ಇದ್ದೀವಿ, ಅಲ್ಲಿ ಇರುವಂಥ ಜಂಗುಳಿಯನ್ನು ನೋಡ್ತಾ ಇದ್ದೀವಿ. ನನಗನ್ಸೋ ಪ್ರಕಾರ ಇನ್ನೊಂದು 5-6 ವರ್ಷದಲ್ಲಿ ಕಾಯಿಲೆ ಇದೆ ಅಂತ ಹೇಳಿದ್ರು ಮಲ್ಕೊಳ್ಳೋಕೆ ಬೆಡ್ಗಳು ಇರೋದಿಲ್ಲ, ಆ ಲೆವೆಲ್ಲಿಗೆ ಹಾಸ್ಪಿಟ್ಲ್ಗಳು ರೀಚ್ ಆಗಬಹುದು. ಸೊ ಆದಷ್ಟು ಇದನ್ನ ತಪ್ಪಿಸೋಣ. ನಮ್ಮ ಹುಟ್ಟು ಹೆಂಗೆ ಇರಲಿ, ಸಾವು ಮಾತ್ರ ತುಂಬ ಸುಂದರವಾಗಿರಬೇಕು ಅಂತ ನಾನು ಆಗಾಗ ಎಲ್ರಿಗೂ ಹೇಳ್ತಾ ಇರ್ತೀನಿ. ಅದನ್ನು ನಿಮಗೂ ಕೂಡ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ. ಸ್ಟೇಡಿಯಂ.